ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇಡೀ ದೇಶ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ, ಆ ಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಆಚರಣೆ ಮಾಡ್ತಾ ಇದ್ದ ಹೊತ್ತಲ್ಲೇ ಎಐಸಿಸಿ ಕಚೇರಿಯಲ್ಲಿ ಆಗಿರುವ ಒಂದು ಬೆಳವಣಿಗೆ ಇಡೀ ದೇಶದ ಜನರ ಕಣ್ಣನ್ನ ಕೆಂಪಗಾಗಿಸಿದೆ. ಕಾಂಗ್ರೆಸ್ ನಾಯಕರ ಸ್ಟ್ಯಾಂಡ್ ಏನಪ್ಪಾ ವಂದೇ ಮಾತರಂ ಗೀತೆ ಹಾಡೋದ್ರಲ್ಲಿ ಅನ್ನೋದು ಇಲ್ಲಿ ತನಕ ಸ್ಪಷ್ಟತೆ ಸಿಗ್ತಾ ಇಲ್ವಾ ಅನ್ನೋದೇ ಪ್ರಶ್ನೆ. 1937ರಲ್ಲೇ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ರೀ, ವಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆ 2 ಚರಣ ಮಾತ್ರ ನಾವು ಹಾಡ್ತೀವಿ. ಕಾರಣ ಅದರಲ್ಲಿ ನಮ್ಮ ಮಾತೃಭೂಮಿ ಮತ್ತು ಪ್ರಕೃತಿಯ ವರ್ಣನೆ ಆಗುವಂತಹ 2 ಚರಣಗಳನ್ನ ಹಾಡೋದ್ರಲ್ಲಿ ನಮ್ಮ ಅಭ್ಯಂತರ ಇಲ್ಲ. ಉಳಿದ ಚರಣಗಳನ್ನ ಹಾಡುವಾಗ ಹಿಂದೂ ದೇವತೆಗಳ ವರ್ಣನೆ ಆಗುತ್ತೆ, ಹಾಗಾಗಿ ಅದನ್ನ ಹಾಡೋದಕ್ಕೆ ನಮ್ಮ ಅಪಸ್ವರ ಇದೆ ಅಂತ ನಾವು ಆಗ್ಲೇ ಒಪ್ಪಂದ ಮಾಡ್ಕೊಂಡಿದ್ದೀವಿ, ಒಪ್ಪಂದದಂತೆ ನಡೆದುಕೊಳ್ತಾ ಇದ್ದೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಬಟ್ ವಂದೇ ಮಾತರಂ ಗೀತೆಯನ್ನ ಪೂರ್ತಿಯಾಗಿ ಹಾಡಿದ್ದಕ್ಕೇನೆ ಸೋನಿಯಾ ಗಾಂಧಿ ಅವರು ಹೈಡ್ರಾಮಾ ಮಾಡಿಬಿಟ್ರ ಎಐಸಿಸಿ ಕಚೇರಿಯಲ್ಲಿ, ಅದಕ್ಕೆ ಅಪಸ್ವರ ಎತ್ತುಬಿಟ್ರ. ಅವರ ಹಾವಭಾವ ಆಗಿದೆ. ಅವ್ರ ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಏನು ಮಾತಾಡಿದ್ದಾರೆ ಅನ್ನೋದ್ರ ಬಗ್ಗೆ ಆಡಿಯೋ ಅವೈಲೇಬಲ್ ಇಲ್ಲ. ಆದ್ರೆ ಅಲ್ಲಿ ಆಗಿರುವಂತಹ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇಲ್ಲ, ವಂದೇ ಮಾತರಂ ಪೂರ್ತಿ ಹಾಡಿದ್ದಕ್ಕೇನೆ ಅಪಸ್ವರ ಅಲ್ಲಿ ನಿಲ್ಸೋದಕ್ಕೆ ಹೇಳ್ಬಿಟ್ರು ಸೋನಿಯಾ ಗಾಂಧಿ ಅವರು ಅನ್ನೋದೇ ಅತಿ ದೊಡ್ಡ ವಿವಾದವನ್ನ ಇವತ್ತು ಸೃಷ್ಟಿ ಮಾಡ್ತಾ ಇದೆ. ಬಿಜೆಪಿ ನಾಯಕರು ಆಕ್ರೋಶ ಹೊರಹಾಕಿದ್ರು. ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಈ ವಿಚಾರದಲ್ಲಿ ದೇಶದಲ್ಲಿದ್ದೀರಿ, ದೇಶದ ಕಾನೂನನ್ನ ಪರಿಪಾಲನೆ ಮಾಡಬೇಕಾದವರೇ ನೀವುಗಳು ಅದನ್ನ ಪಾಲನೆ ಮಾಡ್ತಿಲ್ವಲ್ಲ ಹೇಗೆ ಅನ್ನೋದನ್ನ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲರಿ, ನಾವು ರಾಷ್ಟ್ರಗೀತೆಗೆ ಗೌರವ ಕೊಡ್ತೀವಿ, ವಂದೇ ಮಾತರಂ ಬಂದಾಗ ಎದ್ದು ನಿಂತು ಗೌರವ ಕೊಡ್ತೀವಿ, ಅದನ್ನ ಹಾಡಲೇಬೇಕು ಅಂತ ನೀವು ಯಾಕೆ ಒತ್ತಾಯ ಮಾಡ್ತಿದ್ದೀರಿ? ಅದನ್ನ ಪೂರ್ತಿ ಹಾಡಿದ್ರೆ ಮುಸ್ಲಿಮರಿಗೆ ನೋವಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ. ಇದರಲ್ಲಿ ಯಾವುದು ಸರಿ ಯಾವುದು ತಪ್ಪು? ನೆಲದ ಕಾನೂನು ಮೊದಲ, ರಾಷ್ಟ್ರಗೀತೆ ಹಾಡಿದ್ರೆ ಸಾಕು, ಒಂದೇ ಮಾತ್ರ ಪೂರ್ತಿ ಹಾಡಬೇಕು ಅನ್ನುವಂಥ ನಿಮ್ಮ ಒತ್ತಡ ಯಾಕೆ, ಹೇರಿಕೆ ಯಾಕೆ ಅನ್ನೋದನ್ನ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಲ್ಲ, ಮೊನ್ನೆ 150 ವರ್ಷಗಳ ಹಿನ್ನೆಲೆ ಇರುವಂಥ ಒಂದೇ ಮಾತರಂ ಗೀತೆ ಹಾಡಲೇಬೇಕು ಕಡ್ಡಾಯವಾಗಿ ಅನ್ನೋ ಕಾರಣಕ್ಕೆ ಮಸೂದೆ ಪಾಸ್ ಆಯಿತು. ಹಾಗಾಗಿ ಪಾರ್ಲಿಮೆಂಟಿಂದ ಮಸೂದೆ ಪಾಸ್ ಆದಾಗ ಅದು ನಮ್ಮ ದೇಶದ ಕಾನೂನು, ಅದಕ್ಕೆ ಗೌರವ ಕೊಡಬೇಕಲ್ವಾ? ಯಾಕೆ ಗೌರವ ಸಿಗ್ತಾ ಇಲ್ಲ ಅನ್ನೋದನ್ನ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಿದ್ದಾರೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಇರ್ತಾರೆ. ಇದೇ ಈ ಹೊತ್ತಿನ ವಿಶೇಷ ಒಂದೇ ಯುದ್ಧಂ. 150 ವರ್ಷಗಳ ಇತಿಹಾಸ ವಂದೇ ಮಾತರಂ ಗೀತೆಗೆ. ಅದರ ಸಂಭ್ರಮದಲ್ಲಿ ಇಡೀ ದೇಶ ಇದ್ದ ಹೊತ್ತಲ್ಲೇ, ಸ್ವಾತಂತ್ರ್ಯೋತ್ಸವದ ಸಂಭ್ರಮದಲ್ಲಿ ಇಡೀ ದೇಶ ಭಾಗಿಯಾದಂತಹ ಹೊತ್ತಲ್ಲೇ ಆಯ್ತಪ್ಪ, ಎಐಸಿಸಿ ಕಚೇರಿಯಲ್ಲಿ ಅತಿ ದೊಡ್ಡ ಬೆಳವಣಿಗೆ ವಂದೇ ಮಾತರಂ ಗೀತೆ ಹಾಡುವಾಗ ದೇಶದಾದ್ಯಂತ ಹೆಚ್ಚಾಗುತ್ತಲೇ ಇದೆ. ವಂದೇ ಮಾತರಂ ಯುದ್ಧ, ವಂದೇ ಮಾತರಂ ಗುದ್ದಾಟ, ಕಾಂಗ್ರೆಸ್ ಬಿಜೆಪಿ ಕ್ಷುಲ್ಲಕ ಕಿತ್ತಾಟ ಯಾಕೆ? ದೇಶಭಕ್ತಿಯ ಹಾಡಿಗೂ ರಾಜಕೀಯ ಲೆಕ್ಕಾಚಾರನ ಅನ್ನೋದೇ ಪ್ರಶ್ನೆ ಆಗ್ತಾ ಇದೆ. 2 ಪ್ಯಾರ ಹಾಡೋದು ಕೈ ನಾಯಕರ ಪ್ರತಿಷ್ಠೆ, ಈ ಹಠ ಯಾಕೆ ಕಾಂಗ್ರೆಸ್ ನಾಯಕರಿಗೆ? ರಾಷ್ಟ್ರಗೀತೆ ಮೊದಲ, ದೇಶ ಪ್ರೇಮ ಮೊದಲ? ದೇಶ ಪ್ರೇಮಿ ನಿಜಕ್ಕೂ ಯಾರು? ಅರ್ಧಕ್ಕೆ ನಿಲ್ಲಿಸಿದ್ರೆ ಅವಮಾನನ? ಇನ್ನು ಮುಂದೆ ಜನಗಣಮನಕ್ಕಿಲ್ವಾ ಬೆಲೆ? ಉತ್ತರ ಭಾರತದವರ ಒತ್ತಡನ, ದಕ್ಷಿಣ ರಾಜ್ಯಗಳ ವಿರೋಧ ಯಾಕೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ದೇಶ ಪ್ರೇಮದ ವಿಚಾರದಲ್ಲೂ ಕೂಡ ಶುರುವಾಗ್ತಾ ಇದೆಯಾ ರಾಜಕೀಯ ಮೇಲಾಟ? ಕಾಂಗ್ರೆಸ್ ಕಚೇರಿಯಲ್ಲಿ ವಂದೇ ಮಾತರಂ ಅರ್ಧಕ್ಕೆ ನಿಲ್ಲಿಸಿದ್ದು ಯಾಕೆ ಅನ್ನೋದೇ ಪ್ರಶ್ನೆ. ನಿಲ್ಸಿ 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 ಅಂತ ಸೋನಿಯಾ ಗಾಂಧಿ ಅವರು ರಿಯಾಕ್ಷನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ. ಬಟ್ ಹಂಗೆ ಹೇಳಿದ್ರ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ, ಮಾತನಾಡೋದ್ರ ಬಗ್ಗೆ ಆಡಿಯೋ ಇಲ್ಲ. ಆದ್ರೆ ಅಲ್ಲಿ ಇದ್ದವ್ರು ಹೇಳ್ತಿದ್ದಾರೆ, ಇಲ್ಲ ಇಲ್ಲ, ಮಲ್ಲಿಕಾರ್ಜುನ ಖರ್ಗೆ ಅವ್ರು ನಿಂತಿದ್ರು, ಅವ್ರಿಗೆ ಚೇರ್ ಕೇಳಿದ್ರು ಅಷ್ಟೇ, ನಿಲ್ಸಕ್ ಹೇಳಿಲ್ಲ ಅಂತ. ಆದ್ರೆ ಬಿಜೆಪಿ ನಾಯಕರು ನಿಲ್ಸಕ್ ಹೇಳಿದ್ರು. ರಾಹುಲ್ ಗಾಂಧಿ ಅವರು ನಮ್ಮ ಪದ್ಧತಿ ಅಲ್ಲ ರೀ, ನಿಲ್ಸಿ ಅಂತ ಹೇಳಿದ್ರು. ಹಂಗಾಗಿ ಈ ವಿಚಾರಗಳು ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದೆ. ಒಂದೇ ಮಾತರಂ ಗೀತೆಗೆ ಸಂಬಂಧಪಟ್ಟಂತೆ ಈಗಿನಿಂದಾನ ಈ ಕಿತ್ತಾಟ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಅಂದ್ರೆ ಇಲ್ಲ, ಬಹಳ ದೊಡ್ಡ ಇತಿಹಾಸ ಇದೆ ಈ ಕಿತ್ತಾಟಕ್ಕೆ. ಸೊ ನೋಡ್ತಾ ಇದ್ರಲ್ಲ ದೃಶ್ಯ, ಇದು ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ಎಐಸಿಸಿ ಕಚೇರಿಯಲ್ಲಿ ಆಗಿರುವಂತಹ ಬೆಳವಣಿಗೆ. ಮಲ್ಲಿಕಾರ್ಜುನ ಖರ್ಗೆ ಅವರು ನಿಂತಿರ್ತಾರೆ, ಸೋನಿಯಾ ಗಾಂಧಿ ಅವರು ಪಕ್ಕದಲ್ಲಿರ್ತಾರೆ, ಆ ಕಡೆ ರಾಹುಲ್ ಗಾಂಧಿ ಅವರು ನಿಂತಿರ್ತಾರೆ. ಆಗ ಸೋನಿಯಾ ಗಾಂಧಿ ಅವರು ಒಂದೇ ಮಾತರಂ ಗೀತೆ ಹಾಡುವಾಗ ರಿಯಾಕ್ಷನ್ ನೋಡಿ ಅವ್ರದ್ದು, ನಿಲ್ಸಿ 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 ಅಂತ ಕೈ ಮಾಡೋದು. ಅವ್ರು ನಿಲ್ಸಿ ಅಂದ್ರ, ಚೇರ್ ಕೊಡಿ ಅಂದ್ರ ಅಲ್ಲಿದ್ದವ್ರಿಗೆ ಮಾತ್ರ ಗೊತ್ತು. ವಂದೇ ಮಾತರಂ ತ್ವಮಿ ದುರ್ಗಾ ದಶ ಪ್ರಹರಣ ಧಾರಿಣಿ ಕಮಲಾ ಕಮಲ ದಲ ವಿಹಾರ ಮಾತರಂ ತುಮಿ ವಿದ್ಯಾ
तुम्ही मर्मा ಓಕೆ, ಬೆಳವಣಿಗೆ ದೊಡ್ಡ ಮಟ್ಟದ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ದಂತೆ ಒಬ್ಬೊಬ್ಬರ ರಿಯಾಕ್ಷನ್ಗಳು ಆಚೆ ಬರೋದಕ್ಕೆ ಶುರುವಾಯಿತು. ಪ್ರಮುಖವಾಗಿ ನಮ್ಮ ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ಅವರನ್ನ ಪ್ರಶ್ನೆ ಮಾಡಿದಾಗ ಅದು ನಮ್ಮ ಸಂಪ್ರದಾಯ, ನಾವೇನು ಒಪ್ಪಂದ ಮಾಡ್ಕೊಂಡಿದ್ದೀವೋ ಅದರಂತೆ ನಾವು ನಡೆದುಕೊಳ್ತಿದ್ದೀವಿ, ಅದರಲ್ಲಿ ತಕರಾರು ಯಾಕೆ ಅನ್ನೋದನ್ನ BK ಹರಿಪ್ರಸಾದ್ ಅವರು ಪ್ರಶ್ನೆ ಮಾಡಿದ್ರು. ನೀವು ಒತ್ತಡ ಹಾಕಿ ಹಾಡಲೇಬೇಕು ಅಂದ್ರೆ ಬೇಕಾದ್ರೆ ನೇಣಿಗೆ ಹಾಕಿ ಪರವಾಗಿಲ್ಲ, ಹಾಡಕ್ ಸಾಧ್ಯ ಇಲ್ಲ, ಒಪ್ಪಂದದ ಪ್ರಕಾರ ನಾವು ನಡೆದುಕೊಳ್ತಿದ್ದೀವಿ ಅಂತ ಹೇಳಿದ್ರು. ಅವ್ರೇನು ಹೇಳಿದ್ರು, ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಈಶ್ವರಪ್ಪನವರು ಕೂಡ ಮಾತನಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ನಾಯಕರ ಸ್ಟೇಟ್ಮೆಂಟ್ ಅನ್ನ ಗಮನಿಸೋಣ. ಪ್ರೇರಣೆ, ಸ್ಫೂರ್ತಿ, ಇದರ ಮಹತ್ವ ಆ ತಾಯಿಗೆ ಗೊತ್ತಿಲ್ಲ, ತಿಳ್ಕೊಳ್ಳೋಂಥ ಪ್ರಯತ್ನನೂ ಮಾಡಲಿಲ್ಲ. ಹಾಗಾಗಿ ಅವ್ರು ಹಾಗೆ ನಡ್ಕೊಂಡಿದ್ದಾರೆ. ಈಗಲಾದರೂ ಕೂಡ ಆ ರೀತಿ ನಡ್ಕೊಂಡಿದ್ದು ತಪ್ಪು ಅನ್ನೋಂಥದನ್ನ ಕಾಂಗ್ರೆಸ್ಸಿನ ಯಾವುದಾದ್ರೂ ನಾಯಕರು ಆ ಒಂದೇ ಮಾತ್ರ ಮಹತ್ವವನ್ನು ಕೂಡ ಅವ್ರಿಗೆ ತಿಳಿಸಿ ಆ ಧೈರ್ಯ ಮಾಡಕ್ಕೆ ಯಾವ ಕಾಂಗ್ರೆಸ್ಸಿಗೆ ಪುರುಷರಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ಧೈರ್ಯ ಇದು ನನಗೆ ಗೊತ್ತಿಲ್ಲ. ಸೋನಿಯಾ ಗಾಂಧಿ ಮುಂದೆ ನಿಂತು ಆ ಒಂದೇ ಮಾತ್ರ ಮಹತ್ವ ತಿಳಿಸಂತ ಶಕ್ತಿ ಯಾರಿಗಿದೆಯೋ ನಂಗೆ ಗೊತ್ತಿಲ್ಲ. ಯಾರು ಒಬ್ಬರು ತಿಳಿಸಿದ್ರೆ ಅವ್ರು ಅರ್ಥ ಮಾಡ್ಕೊಂಡಂತ ಪ್ರಯತ್ನ ನಡೆಸಿ. ಒಂದೇ ಮಾತ್ರಮ್ಮನ್ನ ಪ್ರೇರಣೆ, ಸ್ಫೂರ್ತಿ, ಇದರ ಕಾಂಗ್ರೆಸ್ ಕಚೇರಿಯಲ್ಲಿ ಅದನ್ನ ಪೂರ್ಣ ಪ್ರಮಾಣದಲ್ಲಿ ಹಾಡ್ಲಿಕ್ಕೆ ವಿರೋಧ ವ್ಯಕ್ತ ಆಯಿತು ಅಂತ ಈಗ ಸೋನಿಯಾ ಗಾಂಧಿ ಅವರ ವಿರುದ್ಧ FIR ದಾಖಲಾಗ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಯವರು ಅವರ ಹಳೆಯ ಸಿದ್ಧಾಂತ ಏನಿತ್ತು, ಗೋಲ್ವರ್ಕರ್ ಅವರು ಬಂಚ್ ಆಫ್ ಥಾಟ್ಸ್ ಏನು ಬರೆದಿದ್ದು, ರಾಷ್ಟ್ರ ಚಿಹ್ನೆಗಳು ಮತ್ತು ರಾಷ್ಟ್ರಗಾನ, ರಾಷ್ಟ್ರಗೀತೆ ಇದರ ವಿರುದ್ಧ ಮೊದಲಿಂದಲೂ ಸಹ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಅದನ್ನ